ಪ್ರಿಯ ವೀಕ್ಷಕರೇ, ಬಳ್ಳಾರಿ ಜಿಲ್ಲೆಯ ಸಂಡೂರು ಅಂತ ಹೇಳಿದರೆ ಯಾರಿಗೆ ಗೊತ್ತಿಲ್ಲ. ಮುಖ್ಯವಾಗಿ ಗಣಿಗಾರಿಕೆಗೆ ಬಹಳ ಫೇಮಸ್ಸು ಸಂಡೂರು. ಆದರೆ ಇತ್ತೀಚೆಗೆ ಈ ಸಂಡೂರು ಒಂದು ಹೊಸ ವಿಷಯವನ್ನು, ಬ್ರೇಕಿಂಗ್ ನ್ಯೂಸನ್ನು ನಮ್ಮ ಕರ್ನಾಟಕದ ಜನಕ್ಕೆ ಕೊಟ್ಟಿದೆ. ಅದು ಬಹಳ ಜನಕ್ಕೆ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದರೆ, ಈ ಒಂದು ವಿಷಯ ರಾಜಕೀಯದ ವಿಷಯನೂ ಅಲ್ಲ, ಅಥವಾ ಇನ್ಯಾವುದೋ ಗಣಿಗಾರಿಕೆ ಮತ್ತೊಂದು ಅಲ್ಲ. ಇದು ನಮ್ಮ ರಾಜ್ಯದ ಇತಿಹಾಸದ, ಪೂರ್ವ ಇತಿಹಾಸದ ವಿಷಯ, ಪ್ರೀಹಿಸ್ಟ್ರಿ ವಿಷಯ. ಪ್ರೀಹಿಸ್ಟ್ರಿ ಅಂದರೆ 50-100 ವರ್ಷದ ಹಿಂದಿಂದಲ್ಲ, ಸುಮಾರು 2000, 5000, 10,000 ವರ್ಷಗಳ ಹಿಂದಿನ ವಿಷಯ. 10,000 ವರ್ಷದ ಹಿಂದೆ ಈ ಸಂಡೂರಿನ ಹತ್ತಿರದ ಒಂದು ಗವಿಯಲ್ಲಿ ಆದಿಮಾನವರು ಬದುಕಿದ್ದರು. ಮುಖ್ಯವಾಗಿ ಸಂಡೂರಿಂದ ಕೇವಲ ಒಂದು 13 ಕಿಲೋಮೀಟರ್ ಇರ್ತಕ್ಕಂತಹ ನವಲೂಟಿ ಗವಿ ಅಂತ ಇದೆ. ಅದಕ್ಕೆ ರಶೀದ್ ಗವಿ ಅಂತಲೂ ಕರೀತಾರೆ. ಅದು ಸಮುದ್ರ ಮಟ್ಟದಿಂದ ಸುಮಾರು 850 ಮೀಟರ್ ಇದೆ. ಇಲ್ಲಿ ಇತ್ತೀಚೆಗೆ ಅಲ್ಲಿ ಸಂಶೋಧನೆಯನ್ನು ಕೈಗೊಂಡಂತಹ ಒಂದು ಪುರಾತತ್ವ ವಿಜ್ಞಾನಿಗಳು ಮತ್ತು ಪರಿಸರ ಕಾರ್ಯಕರ್ತರು, ಮತ್ತು ಮುಖ್ಯವಾಗಿ ಬಳ್ಳಾರಿಯಲ್ಲಿ ರಾಬರ್ಟ್ ಬ್ರೂಸ್ಫುಟ್ ಮ್ಯೂಸಿಯಂ ಅಂತ ಒಂದಿದೆ. ಅದರ ಒಂದು ಉಸ್ತುವಾರಿಯನ್ನು ನೋಡ್ತಾ ಇರತಕ್ಕಂಥ ಒಂದು ಬಹಳ ಆಸಕ್ತ ತಂಡ ಇದೆ. ಪ್ರೊಫೆಸರ್ ರವಿ ಕೋರಿಶೆಟ್ಟರ್ ಅಂತ ಪುರಾತತ್ವ ವಿಜ್ಞಾನಿ ಇದ್ದಾರೆ. ಅವರಿಗೆ ಇತ್ತೀಚೆಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿದೆ. ಅವರ ಜೊತೆಗೆ ಸಮದ್ ಕೊಟ್ಟೂರ್ ಅಂತ ಇದ್ದಾರೆ, ಹಾಗೆ ಸಂತೋಷ್ ಮಾರ್ಟಿನ್ ಅಂತ ಇದ್ದಾರೆ, ಸೋನಿಯಾ ಮಾರ್ಟಿನ್ ಅಂತ ಇದ್ದಾರೆ, ಗೌರಿ ಶ್ರೀನಿವಾಸನ್, ಹಾಗೆಯೇ ಅಹಿರಾಜ್ ಮತ್ತಿಹಳ್ಳಿ ಅಂತೇಳಿ ಇಷ್ಟು ಜನರ ಒಂದು ತಂಡ ಅಲ್ಲಿ ವಿಶೇಷವಾದಂತಹ ಒಂದು ಏನು ಸಂಶೋಧನೆಯನ್ನು ಕೈಗೊಂಡು ಅದೊಂದು ಸಂಡೂರಿನ ದಟ್ಟ ಅರಣ್ಯಗಳಲ್ಲಿ, ಅದು ಸುಮಾರು 150 ಮೀಟರ್ ಎತ್ತರದ ಒಂದು ಗವಿ, ಅದ್ರ ಒಳಗಡೆ ಹೋಗಿ ಹೇಗೋ ಜಾಗ ಮಾಡಿಕೊಂಡು ಹೋಗಿ ಅಲ್ಲಿ ಸಂಶೋಧನೆ ಮಾಡಿದಾಗ ಅಲ್ಲಿ ಅವರಿಗೆ ಈ ಒಂದು ಸೂಕ್ಷ್ಮ ಶಿಲಾಯುಗ ಅಂದರೆ ಮೀಸೋಲಿಥಿಕ್ ಅಂತ ಕರೀತಾರೆ, ಅದು 10,000 ಅಥವಾ 20,000, 30,000 ವರ್ಷಗಳ ಹಿಂದಿನ ಒಂದು ಕಾಲಘಟ್ಟದಲ್ಲಿ ಆದಿಮಾನವರು ಬದುಕಿದ್ದಂತಹ ಕಾಲ. ಈ ಕಾಲಘಟ್ಟದ ಶಿಲೋಪಕರಣಗಳು ಕಂಡಿದ್ದಾವೆ. ನೋಡಿ, ಈ ಚಿತ್ರದಲ್ಲಿ ನೋಡ್ತಿದ್ದೀರಲ್ಲ ನೀವು, ಇವು ಸೂಕ್ಷ್ಮ ಶಿಲಾಯುಧಗಳು. ಅಂದರೆ ತುಂಬ ಕಲ್ಲಿನಿಂದ ಮಾಡಿದಂತಹ ಚಿಕ್ಕ ಚಿಕ್ಕ ಅತಿ ಸೂಕ್ಷ್ಮ ಉಪಕರಣಗಳು. ಇವುಗಳನ್ನು ಉದ್ದುದ್ದ ಕೋಲಿಗೆ ಅಂದರೆ ಈಟಿಗಳಿಗೆ ಸಿಕ್ಕಿಸಿಕೊಂಡು ದೂರದಲ್ಲಿದ್ದಂತಹ ಪ್ರಾಣಿಗಳನ್ನು ಬೇಟೆ ಆಡ್ತಾ ಇದ್ರು, ಅವುಗಳನ್ನು ಬರ್ಚಿಗಳಾಗಿ ಮಾಡಿಕೊಂಡು. ಸೊ ಇದನ್ನು ನಾವು ಸೂಕ್ಷ್ಮ ಶಿಲಾಯುಗ ಅಂತ ಕರಿತೀವಿ. ಅಂದರೆ 10,000 ವರ್ಷದ ಹಿಂದೆ ಇಲ್ಲಿ ಇದ್ದಂತಹ ಜನ. ಇಲ್ಲಿ ಸಿಕ್ಕಿದಂತಹ ಕೆಲವು ಮೂಳೆ ಚೂರುಗಳನ್ನು ಇತ್ತೀಚೆಗೆ ರೇಡಿಯೋ ಕಾರ್ಬನ್ ಡೇಟಿಂಗನ್ನು ನಡೆಸಿ ಆ ಒಂದು ರೇಡಿಯೋ ಕಾರ್ಬನ್ ಫಲಿತಾಂಶ ಏನು ಹೇಳಿದೆ ಅಂತ ಹೇಳಿದರೆ, ಆ ಮೂಳೆ ಚೂರುಗಳು 10,000 ವರ್ಷಗಳ ಹಿಂದೆ ಮನುಷ್ಯನು ಬಳಕೆ ಮಾಡಿದ್ದು ಅಂಥೇಳಿ. ಅದನ್ನು ಬಹುಶಃ ಮಾಂಸಕ್ಕೋಸ್ಕರ ಅಲ್ಲಿ ಮುಖ್ಯವಾಗಿ ಈ ಮೇಕೆ ಮತ್ತು ದನದ ಮೂಳೆ ಚೂರುಗಳು ಅಲ್ಲಿ ಕಂಡು ಬಂದಿವೆ ಅಂತ. ಸೊ ಅಂದರೆ ಅಷ್ಟು ಹಿಂದೆನೇ ಇಲ್ಲಿ ಆದಿಮಾನವ ಪಶುಪಾಲನೆಯನ್ನು ಮಾಡ್ತಾ ಇದ್ದ ನಮ್ಮ ಕರ್ನಾಟಕದ ಸಂಡೂರು ಹತ್ರ. ಸೊ ಇಲ್ಲಿ ಈ ನವಲೂಟಿ ಗವಿ ಬಹಳ ಮುಖ್ಯವಾದದ್ದು. ಅದಲ್ಲದೆ ಪಕ್ಕದಲ್ಲೇ ಇರ್ತಕ್ಕಂಥ ಕುಮಾರಸ್ವಾಮಿ ಬೆಟ್ಟದ ಹತ್ರ ರಾಮಗವಿ ಅಂತ ಇದೆ, ಹಾಗೆ ತಾರಾನಗರದ ಹತ್ರ ಭೈರವ ತೀರ್ಥ ಗವಿ, NMDC ಕ್ರಾಸ್ ಹತ್ರ ಭೀಮತೀರ್ಥ ಗವಿ ಅಂತ ಇದೆ, ಹಾಗೆ ಕುಮಾರಸ್ವಾಮಿ ಗುಡಿ ಹತ್ರ ಹರಿಶಂಕರ ತೀರ್ಥ ಗವಿ ಅಂತ ಇದೆ, ಅಂಕಮ್ಮನಹಾಳ ಹತ್ರ ನವಿಲು ತೀರ್ಥ ಗವಿ ಅಂತಿದೆ, ಹಾಗೆ ಕಪ್ಪರಗುಪ್ಪರ ಸ್ವಾಮಿ ಗವಿ ಇದು ಸುಬ್ರಾಯನಹಳ್ಳಿ ಹತ್ರ ಇದೆ. ಸೊ ಈ ಎಲ್ಲ ಗವಿಗಳಲ್ಲೂ ಕೂಡ ಹಿಂದೆ ಇಷ್ಟು ಅಂದರೆ 5,000-6,000 ಅಥವಾ 10,000 ವರ್ಷಗಳ ಹಿಂದೆ ಈ ಆದಿಮಾನವರು ಬದುಕಿದ್ರು ಅಂತ ಒಂದು ಊಹೆಯನ್ನು ಇವತ್ತು ಮಾಡಲಾಗ್ತಾ ಇದೆ. ಅದಕ್ಕೆ ನಮಗೆ ನವಲೂಟು ಗವಿಯ ಹತ್ತಿರ ಬಹಳ ಖಚಿತವಾದಂತಹ ಒಂದು ಸಾಕ್ಷ್ಯಾಧಾರಗಳು ಸಿಕ್ಕಿದ್ದಾವೆ. ಸೂಕ್ಷ್ಮ ಶಿಲಾಯುಗಳು, ಮೂಳೆಗಳು, ಈ ಥರದ್ದೆಲ್ಲ. ಅದರ ಬಗ್ಗೆ ಹೆಚ್ಚಿನ ಸಂಶೋಧನೆ ಇವತ್ತು ನಡೀತಾ ಇದೆ. ಹಾಗೆ ನೋಡಿದರೆ ಈ ಒಂದು ಬಳ್ಳಾರಿ, ಸಂಡೂರು ಅಥವಾ ಪಕ್ಕದಲ್ಲಿ ಸಂಗನಕಲ್, ಕಪ್ಪಗಲ್, ಈ ಎಲ್ಲ ಭಾಗದಲ್ಲಿ ಆದಿಮಾನವ ಬದುಕಿದ್ದ ಅಂತ ಹೇಳಿ ಮೊಟ್ಟ ಮೊದಲಿಗೆ ಹೇಳಿದ್ದು ರಾಬರ್ಟ್ ಬ್ರೂಸ್ಫುಟ್, ಒಬ್ಬ ಬ್ರಿಟಿಷ್ ಭೂಗರ್ಭಶಾಸ್ತ್ರಜ್ಞ, ಜಿಯಾಲಜಿಸ್ಟ್. ಅವರು ಇಲ್ಲಿ ಅಂದರೆ ಒಬ್ಬ ಬ್ರಿಟಿಷ್ ಅಧಿಕಾರಿಯಾಗಿ ಬಂದು ಇಲ್ಲಿ ಅಥವಾ ಇಲ್ಲಿ ಖನಿಜಗಳನ್ನು ಸಂಶೋಧನೆ ಮಾಡುವಾಗ ಅವರಿಗೆ ಆ ಒಂದು ಸುಮಾರು 1000 ವರ್ಷಗಳ ಹಿಂದೆ ಬದುಕಿದಂತಹ ಮನುಷ್ಯರ ಪಳೆಯುಳಿಕೆಗಳು ಕಂಡುವು. ಆವಾಗ ಅವರು ಅದರ ಬಗ್ಗೆ ಹೆಚ್ಚು ವಿಶೇಷವಾದಂತಹ ಒಂದು ಏನು ಆಸ್ತಿಯನ್ನು ವಹಿಸಿ, ಕುತೂಹಲವನ್ನು ವಹಿಸಿ, ಮತ್ತು ನೋಡಿ ಈ ಒಂದು ಖನಿಜಗಳು ಅಲ್ಲಿ ಇರೋದಕ್ಕೂ ಕೂಡ ಮತ್ತು ಮನುಷ್ಯರು ಅಲ್ಲಿ ಬದುಕೋದಕ್ಕೂ ಸಂಬಂಧ ಇದೆ. ಹಾಗಾಗಿ
ಅವುಗಳ ಬಗ್ಗೆ ವಿಶೇಷವಾದಂತಹ ಆಳವಾದ ಅಧ್ಯಯನವನ್ನು 140 ವರ್ಷಗಳ ಹಿಂದೆ ಹೆಚ್ಚು ಕಡಿಮೆ 1876 ಅಷ್ಟೊತ್ತಿಗೆ ಅವರು ಈ ಭಾಗದಲ್ಲೆಲ್ಲ ದಕ್ಷಿಣ ಭಾರತದ ಈ ಎಲ್ಲ ಗುಡ್ಡಗಳಲ್ಲಿ ಪ್ರಾಚೀನ ಮನುಷ್ಯರ ಒಂದು ನೆಲೆಗಳಲ್ಲಿ ಓಡಾಡಿ ಅದರ ಬಗ್ಗೆ ದಾಖಲೆಯನ್ನು ಮಾಡಿದ್ದಾರೆ. ಆನಂತರ ಈ 140 ವರ್ಷಗಳಲ್ಲಿ ಹಲವಾರು ಸಂಶೋಧನೆಗಳಾಗಿದ್ದಾವೆ. ಮುಖ್ಯವಾಗಿ ಸಂಗನಕಲ್ಲಲ್ಲಿ ಹಿರೇಗುಡ್ಡ ಅಂತ ಇದೆ. ಆ ಹಿರೇಗುಡ್ಡದಲ್ಲಿದ್ದಂತಹ ಸುಮಾರು 3-5 ಸಾವಿರ ವರ್ಷಗಳ ಹಿಂದಿನ ಮನುಷ್ಯರ ಬಗ್ಗೆ ಇದೆ ಪ್ರೊಫೆಸರ್ ರವಿ ಕೋರಿಶೆಟ್ಟರ್ ಅವರು ವಿಶೇಷವಾದಂತಹ ಅಧ್ಯಯನವನ್ನು ಮಾಡಿದ್ದಾರೆ. ಮತ್ತು ಅಲ್ಲಿ ಸಿಕ್ಕಂಥ ಸಾಕಷ್ಟು ಪಳೆಯುಳಿಕೆಗಳನ್ನು, ಶಿಲಾಯುಧಗಳನ್ನು, ಹೊಸ ಶಿಲಾಯುಗ ನಿಯೋಲಿಥಿಕ್ ಅಂತ ಕರೀತಾರೆ, ಆ ಒಂದು ಕಾಲಘಟ್ಟದ ಶಿಲೋಪಕರಣಗಳನ್ನು ತಗೊಂಡು ಈ ಬಳ್ಳಾರಿಯಲ್ಲಿರ್ತಕ್ಕಂಥ ರಾಬರ್ಟ್ ಬ್ರೂಸ್ಫುಟ್ ಮ್ಯೂಸಿಯಂ ಅಲ್ಲಿ ಕೂಡ ಇಟ್ಟಿದ್ದಾರೆ. ಇವತ್ತು ನೀವು ಯಾರಾದರೂ ಕೂಡ ಆ ಮ್ಯೂಸಿಯಂಗೆ ಹೋಗಿ ನೋಡ್ಬೋದು. ಸೊ ಹಾಗಾಗಿ ಸ್ನೇಹಿತರೆ, ನಿಜಕ್ಕೂ ಕೂಡ ಇದು ಒಂದು ಬಹಳ ಸಂತೋಷದ ವಿಷಯ. ಅಂದರೆ ಈಗ ನಮಗೆ ನಮ್ಮ ಮ್ಯಾಕ್ಸಿಮಮ್ ನಮ್ಮ ಅಜ್ಜನವರೆಗೆ ನಮಗೆ ಇತಿಹಾಸ ಗೊತ್ತಿರುತ್ತೆ. ಅದನ್ನು ನಮ್ಮ ತಾತ ಮುತ್ತಾತ ಎಲ್ಲಿ ಹುಟ್ಟಿದ್ರು ಎಲ್ಲಿಂದ ಬಂದರೂ ನಮಗೆ ಗೊತ್ತೇ ಇರೋದಿಲ್ಲ, ಅಥವಾ ನಮ್ಮ ಮನೆತನಗಳ ಇತಿಹಾಸ ಗೊತ್ತಿರೋದಿಲ್ಲ. ಆದರೆ ಇವತ್ತು ನಮ್ಮದೇ ಕರ್ನಾಟಕದಲ್ಲಿ 10,000 ವರ್ಷದ ಹಿಂದೆ, 20,000 ವರ್ಷದ ಹಿಂದೆ ಮನುಷ್ಯರು ಬದುಕಿದ್ರು. ಅವ್ರು ಏನೇನು ಮಾಡ್ತಾ ಇದ್ರು, ಏನೇನು ತಿಂತಾ ಇದ್ರು, ಯಾವ ರೀತಿ ಬದುಕ್ತಾ ಇದ್ರು ಅನ್ನೋ ವಿಷಯಗಳನ್ನು ಸಂಶೋಧನೆ ಮಾಡೋದು ನಿಜಕ್ಕೂ ಕೂಡ ಒಂದು ರೀತಿಯ ಥ್ರಿಲ್ಲಿಂಗ್ ಇದು. ಅಂತಹ ಕೆಲಸಗಳನ್ನು ಈ ಒಂದು ಪ್ರೀ ಹಿಸ್ಟ್ರಿ ಅಂತ ಹೇಳಿದ್ರೆ ಅದಕ್ಕೆ ಲಿಖಿತ ಯಾವುದೇ ದಾಖಲೆಗಳಿರೋದಿಲ್ಲ. ಆದರೆ ಈ ರೀತಿಯಾಗಿ ಅಗೆತಗಳನ್ನು ಮಾಡಿ ಭೂಮಿಯನ್ನು ಅಗದು ಗುಹೆಗಳನ್ನು ಅಗದು ಅದರಿಂದ ಸಾಕ್ಷ್ಯಾಧಾರಗಳನ್ನು ತೆಗೆದು ಇತಿಹಾಸವನ್ನು ಹೇಳುವಂತಹ ಪ್ರೀ ಹಿಸ್ಟೋರಿಯನ್ಸ್ ಯಾರಿದ್ದಾರೆ ಅವರುಗಳ ಕೆಲಸ ಬಹಳ ಮುಖ್ಯವಾದದ್ದು. ಇದರ ಮೂಲಕ ನಮ್ಮ ಕರ್ನಾಟಕದ ಒಂದು ಭೂಪ್ರದೇಶ ಅಥವಾ ಇಲ್ಲಿ ಜನಜೀವನ ಎಷ್ಟೊಂದು ಪ್ರಾಚೀನವಾದದ್ದು ಅನ್ನುವಂಥ ಹಲವಾರು ವಿಷಯಗಳು ನಮಗೆ ಗೊತ್ತಾಗ್ತವೆ. ಹಾಗಾಗಿ ನೀವುಗಳು ಕೂಡ ಈ ವಿಷಯದ ಬಗ್ಗೆ ಹೆಚ್ಚೆಚ್ಚು ಆಸಕ್ತಿಯನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ, ಸಾಧ್ಯವಾದರೆ ನೀವು ಒಮ್ಮೆ ಬಳ್ಳಾರಿಯಲ್ಲಿರ್ತಕ್ಕಂಥ ಈ ರಾಬರ್ಟ್ ಬ್ರೂಸ್ಫುಟ್ ಮ್ಯೂಸಿಯಂ ಏನಿದೆ, ಇದು ಬಹುಶಃ ಏಷ್ಯಾದಲ್ಲಿ ಅತ್ಯಂತ ವಿಶೇಷವಾದಂತಹ ಬಹಳ ವಿಶೇಷವಾದಂತಹ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಮ್ಯೂಸಿಯಂ ನಮ್ಮ ಕರ್ನಾಟಕದಲ್ಲೇ ಇದೆ. ನೀವು ಹೋಗಿ ಭೇಟಿ ಮಾಡಿ ಅಂತ ಹೇಳ್ತಾ ಮತ್ತೆ ನೋಡ್ತಾ ಇರಿ ಕನ್ನಡ ಪ್ಲಾನೆಟ್.